ಸಕ್ಕರೆ ನಿರ್ದೇಶಾಲಯದ ಜಂಟಿ ನಿರ್ದೇಶಕರಾಗಿ ದಯವಿಟ್ಟು ಅದು ವಿಡಿಯೋ ಆನ್ ಮಾಡಿ ಸರ್. ಅಶೋಕ್ ಸರ್ ಬಗ್ಗೆ ಇರುವಂತ ರೈತರ ಬದುಕಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಜನಸ್ನೇಹಿ ಅಧಿಕಾರಿಯೊಬ್ಬರ ಯಶೋಗಾಥೆ ಇದೀಗ ನಿಮ್ಮ ಮುಂದೆ. ಅದು ಚನ್ನಪಟ್ಟಣ ದಿನಾಂಕದಂದು ಎ ಸೋಮಲಿಂಗಯ್ಯ ಹಾಗೂ ಬಿ ಅನಸೂಯಮ್ಮ ದಂಪತಿಗಳ ಮಗನಾಗಿ ಜನಿಸಿದವರು ಶ್ರೀ ಸಹಾಯಕ ಕೃಷಿ ನಿರ್ದೇಶಕರಾಗಿ ತಮ್ಮ ವೃತ್ತಿ ಜೀವನ ಆರಂಭಿಸಿದರು. ನಂತರ ಜಲಾನಯನ ಅಭಿವೃದ್ಧಿ ಇಲಾಖೆಯಲ್ಲಿ ಮಂಡ್ಯ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ದಕ್ಷ ಸೇವೆ ಸಲ್ಲಿಸಿದರು. 2010 ಕೃಷಿ ನಿರ್ದೇಶಕರಾಗಿ ಬಡ್ತಿ ಪಡೆದು ರಾಮನಗರ ಜಿಲ್ಲೆಯಲ್ಲಿ ತಮ್ಮದೇ ಛಾಪು ಮೂಡಿಸಿದರು. 2019ರಲ್ಲಿ ಜಂಟಿ ಕೃಷಿ ನಿರ್ದೇಶಕರಾಗಿ ಬಡ್ತಿ ಹೊಂದಿ ನೀಡಿದ್ದಾರೆ. ತದನಂತರ 2022ರಿಂದ 2026ರವರೆಗೆ ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾಗಿ ಇವರು ಸಲ್ಲಿಸಿದ ಸೇವೆ ಇಡೀ ರಾಜ್ಯಕ್ಕೆ ಮಾದರಿಯಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸಿದ 4 ವರ್ಷಗಳ ಕಾಲ ತಾವು ರೈತರ ಮೇಲೆ ತೋರಿದ ಕಾಳಜಿ ಸದಾ ನೆನಪಿನಲ್ಲಿ ಒಟ್ಟಿಕೊಳ್ಳುವಂಥದ್ದು. 2022-2023ನೇ ಸಾಲಿನಲ್ಲಿ ಅತಿವೃಷ್ಟಿಯ ನಡುವೆ ಬೆಳೆ ವಿಮೆ ಕ್ಷೇತ್ರದಲ್ಲಿ ಅತ್ಯುತ್ತಮ ಕಾರ್ಯಕ್ಷಮತೆಗಾಗಿ ಭಾರತ ಸರ್ಕಾರದಿಂದ ರಾಷ್ಟ್ರ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿ ಮಂಡ್ಯ ಜಿಲ್ಲೆಯ ಹಿರಿಮೆಯನ್ನು ಹೆಚ್ಚಿಸಿದ್ದೀರಿ. ಯೂರಿಯಾ ರಸಗೊಬ್ಬರದ ಅನಗತ್ಯ ಬಳಕೆಯನ್ನು ಗಣನೀಯವಾಗಿ ತಗ್ಗಿಸಿ ಸರ್ಕಾರದ ಪ್ರೋತ್ಸಾಹಧನ ಉಳಿತಾಯ ಮಾಡಿದರಲ್ಲದೆ ತಂತ್ರಜ್ಞಾನವನ್ನು ಕೃಷಿಗೆ ಜೋಡಿಸಿ ಭತ್ತ ಮತ್ತು ರಾಗಿ ಬೆಳೆಯುವಲ್ಲಿ ನೂತನ ತಂತ್ರಜ್ಞಾನವನ್ನು ತಲುಪಿಸಲು ಒಂದೇ ಬಾರಿಗೆ 1500ರಿಂದ 2000 ರೈತರಿಗೆ ಗ್ರೂಪ್ ಕಾಲ್ ಆಯೋಜಿಸಿ ಹೊಸ ಇತಿಹಾಸ ಸೃಷ್ಟಿಸಿದ್ದೀರಿ. ಇವತ್ತು ಅಶೋಕ್ ಸರ್ ಬಗ್ಗೆ ಮಾತಾಡೋದಕ್ಕೆ ನನಗೆ ಬಹಳ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಅಶೋಕ್ ಸರ್ ಮತ್ತೆ ನನ್ನ ಒಡನಾಟ ಅವರು ವೃತ್ತಿಯಿಂದ ನಮಗೆ ಹತ್ರ ಆಗಿಲ್ಲ, ಅವರ ವ್ಯಕ್ತಿತ್ವದಿಂದ ಬಹಳ ಹತ್ರ. ಅಶೋಕ್ ಅಂತಂದ್ರೆ ಹೊಸತನ, ಹೊಸ ಚೈತನ್ಯ, ಹೊಸ ವೃತ್ತಿ, ಹೊಸ ಆಲೋಚನೆಗಳು, ಹೊಸ ಆವಿಷ್ಕಾರಗಳು, ಹೊಸ ಪ್ರಯತ್ನಗಳು, ಹೀಗೆ ಹೊಸ ವಿಚಾರಗಳನ್ನ ಅವ್ರ ಮುಂದೆ ತಗೊಂಡೋದಾಗ ಅದಕ್ಕೆ ಅವರು ಸ್ಪಂದಿಸಿದ ರೀತಿ ಇದೆಯಲ್ಲ ನಿಜಕ್ಕೂ ಅದಕ್ಕೆ ಯಾಕೆಂದ್ರೆ ರೈತರ ಶಾಲೆ ಕಾನ್ಸೆಪ್ಟ್ ನಾನು ತಗೊಂಡೋದಾಗ ಪ್ರತಿಯೊಬ್ಬರು ನನ್ನ ಒಂದು ಸಾಧ್ಯನ ಅವಕಾಶ ಇದೆ ಅಂತ. ಆದ್ರೆ ಮೊದಲು ಅದಕ್ಕೆ ಖಂಡಿತ ಇದು ಬೇಕಿತ್ತು, ಇದು ಹಾಗೇ ಆಗುತ್ತೆ ಅಂತೇಳಿ ಆ ಹೊಸತನಕ್ಕೆ ಹೆಚ್ಚು ಅವಕಾಶಗಳನ್ನು ಕೊಟ್ಟು ಅಲ್ಲಿ ಬೇಕಾದ ಎಲ್ಲ ಸಹಕಾರಗಳನ್ನು ಕೊಟ್ಟು ಸಲಹೆಗಳನ್ನು ಕೊಟ್ಟು ನಮ್ಮ ಜೊತೆ ನಿಂತವರು ಅಶೋಕ್. ಹಾಗಾಗಿ ಅಶೋಕ್ ಸರ್ ಅಂತಂದ್ರೆ ಏನೋ ಒಂದು ಅವ್ರು ನಮ್ಮ ಜೊತೆ ಇದ್ದಾರೆ ಅಂತಂದ್ರೆ ಹೊಸತನ ಏನೋ ಕಲಿತೀವಿ, ಏನೋ ಹೊಸ ವಿಚಾರವನ್ನು ಗೊತ್ತಾಗುತ್ತೆ. ವರ್ಷಗಳು ಅವರ ಒಡನಾಟ ಮತ್ತೆ ನನ್ನ ಒಡನಾಟದಲ್ಲಿ ಅತಿ ಹೆಚ್ಚು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಪ್ರತಿಯೊಂದು ವಿಚಾರನೂ ಆಗಲ್ಲ ಅನ್ನೋಂಗಿಲ್ಲ, ಏನಾದರೂ ಸರಿ ಅದು ಮಾಡೋಣ ಅನ್ನುವಂಥ ಒಂದು ದೊಡ್ಡ ಶಕ್ತಿ. ಜೊತೆಗೆ ಅವರು ಒಬ್ಬ JDA ಆಗಿ ನಮಗೆ ಹತ್ತಿರ ಇರೋದಕ್ಕೆ ಹೆಚ್ಚಾಗಿ ಒಬ್ಬ ಸ್ನೇಹಿತ ಆಗಿ, ಒಬ್ಬ ಸಹೋದರನಾಗಿ, ಒಬ್ಬ ಗುರುವಾಗಿ, ಹಾಗೆ ಒಬ್ಬ ಮಾರ್ಗದರ್ಶಕರಾಗಿ ಬಹಳ ಸಮಯವನ್ನ ಮೀಸಲಿಟ್ಟಿದ್ದಾರೆ. ಹಲವಾರು ವಿಚಾರಗಳು ಹಾಗೆ
ಶ್ರೀ 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 ಪರಮ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವರು ನಿತ್ಯಾನಂದ ಸ್ವಾಮೀಜಿಯವರ ಪಾದಗಳಿಗೆ ವಂದಿಸುತ್ತಾ ನನ್ನ ಹಿಂದಿನ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಜಯರಾಜ ಸ್ವಾಮಿ ಅವರಿಗೆ ನೆನೆಸ್ಕೊಳ್ತಾ ಮಂಡ್ಯದ ಎಲ್ಲ ಶಾಸಕರು ವೇದಿಕೆ ಮೇಲಿರುವಂಥ ಎಲ್ಲ ಮಹಾಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಜಯರಾಮ್ ರಾಯಪುರ ಸರ್ ಅವರು ಮತ್ತು ನಮ್ಮ FC ಶಿವಲಿಂಗಯ್ಯ ಸರ್ ಅವರು ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರು ನಮ್ಮ ಮಾತಾಶ್ರೀಯರು ಮಂಡ್ಯ ಜಿಲ್ಲೆಯ ಹಿಂದೆ ಸಂಘದ ಕೆಂಪಣ್ಣವರು ನಮ್ಮ ಧರ್ಮಸ್ಥಳಗಳವರು ಮತ್ತು ನಮ್ಮ ರೈತ ಉತ್ಪಾದಕ ಕಂಪನಿಯ ಮಂಡ್ಯ ಜಿಲ್ಲೆಯ ಎಲ್ಲ ಬೇರೆ ಬೇರೆ ಕಾರಣಗಳಿಂದ ನಮ್ಮ ವರ್ಗಾವಣೆ ಜಯಸ್ವಾಮಿ ಸರ್ ಗೊತ್ತು. ನಮಗೆ ಹಿರಿಯರು ನನಗಿಂತ ಒಂದು ಬ್ಯಾಚ್ ಮೊದಲು ಕೆಲಸಕ್ಕೆ ಸೇರಿದವರು 2002ರಲ್ಲಿ, ನನಗಿಂತ ಸಹ ಓದಿನಲ್ಲಿ ಮೇಲ್ಗಡೆ ಇರುವಂಥವ್ರು. 2 ವರ್ಷಕ್ಕೆ ನನಗೆ ಗುಲ್ಬರ್ಗಾಗೆ ವರ್ಗಾವಣೆ ಆಗ್ಬಿಡುತ್ತೆ, ಪೋಸ್ಟಿಂಗು ಸಿಗಲ್ಲ. ತುಂಬ ಬೇಜಾರಾಗಿ ಕೆಲಸ ಅಲ್ಲಿ ನಮ್ಮ ಬ್ಯಾಚ್ ಒಬ್ಬರು ಅಷ್ಟೊತ್ತಿಗೆ ವಾಲಂಟಿಯರ್ ತಗೊಂಡ್ಬಿಡ್ತಾರೆ. ಆ ನಿಟ್ಟಿನಲ್ಲಿ ನಮ್ಮ ಯೋಚನೆಗಳು ಸಹ ಆಗ್ತಾ ಇರ್ತದೆ. ಎಲ್ಲ ಕೊಟ್ಟು ಕೊನೆಯದಾಗಿ ನನಗೆ ಅನಿಸಿದ್ದೆಲ್ಲ ಯಾವ್ದಾರ ಒಂದು ಜಿಲ್ಲೆಯಲ್ಲಿ ಅಂದ್ಕೊಂಡಿದ್ದೆಲ್ಲನೂ ಏನೋ ಒಬ್ಬ ಅಧಿಕಾರಿಗೆ ಅವಕಾಶ ಸಿಗ್ತದೆ, ಒಂದು ಜಿಲ್ಲೆಯಲ್ಲಿ ಪ್ರಯತ್ನ ಪಡೋಣ ಅಂತ ತುಂಬಾ ದೊಡ್ಡ ಮಟ್ಟದ ಪ್ರಯತ್ನ ಪಟ್ಟು ಮಂಡ್ಯಕ್ಕೆ 2002ರಲ್ಲಿ ಬರ್ತೀನಿ ತರುವಂಥದ್ದು. ಹಾಗಾಗಿ ನಾನು ನೇರವಾಗಿ ಇದೇ ರೀತಿ ಕಾರ್ಯಕ್ರಮ ಮಾಡೋದು ಬೇಡ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.